ನೋಡಿ, ಒಂದು ಕಡೆ DCM ಅವರು ಗುತ್ತಿಗೆದಾರರಿಗೆ ಡೆಡ್ಲೈನ್ ಕೊಟ್ಟಿದ್ದೇವೆ, ಅಷ್ಟರೊಳಗೆ ಗುಂಡಿ ಮುಚ್ಚಲಿಲ್ಲ ಅಂತಂದ್ರೆ ಶಿಕ್ಷೆಗೆ ಒಳಪಡಿಸ್ತೀವಿ ಅಂತ ಎಚ್ಚರಿಸ್ತಾ ಇದ್ದಾರೆ. ಈಗ ಇದೇ ಗುತ್ತಿಗೆದಾರರು ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಮೊದಲು ಬಾಕಿ ಹಣ ಕೊಡ್ರೆಯೋ ಅಂತ ಸರ್ಕಾರವನ್ನ ಕೇಳ್ತಾ ಇದ್ದಾರೆ. ಬಾಕಿ ಹಣ ಪಾವತಿಸುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ 30,000 ಕೋಟಿ ಬಾಕಿ, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ 33,000 ಕೋಟಿ ಬಾಕಿ ಇದೆ ಅಂತೆ. ಇದನ್ನ ಮಾಡ್ತಾ ಇರೋದು ಆರೋಪವನ್ನ ಗುತ್ತಿಗೆದಾರರು ಕೂಡಲೇ ಹಣ ಬಿಡುಗಡೆ ಮಾಡುವಂತೆ ಆಗ್ರಹಿಸ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ 30,000 ಕೋಟಿ ಇತ್ತು, ನೀವು ಬಂದು ನಮಗೇನು ಸುಖ ಮಾಡಲಿಲ್ಲ, 33,000 ಕೋಟಿ ರೂಪಾಯಿ ನಿಮ್ದು ಬಾಕಿ ಇದೆ, ಕೂಡಲೇ ಹಣ ಬಿಡುಗಡೆ ಮಾಡಿ ಮೊದಲು ಅಂತ ಹೇಳಿ ಗುತ್ತಿಗೆದಾರರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಗಳು ಖಜಾನೆ ಸಂಪದ್ಭರಿತವಾಗಿದೆ, ಖಜಾನೆ ಖಾಲಿ ಇಲ್ಲ, ಎಲ್ಲರಿಗೂ ಸಮರ್ಪಕವಾಗಿ ದುಡ್ಡು ಕೊಡ್ತೇವೆ ಅಂತ ಹೇಳಿದ್ದಾರೆ. ಈ ಮಧ್ಯೆ ರೈತರಿಗೆ ಇವರು ಬೆಳೆಹಾನಿ ಪರಿಹಾರವನ್ನು ಕೊಡಬೇಕು, ಅದನ್ನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವಾಗ ಕೊಡ್ತಾರೋ ಏನು ಕಥೆನೋ. ಈ ಕಡೆ ಗುತ್ತಿಗೆದಾರರು ಪತ್ರ ಬರೆದಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, 33,000 ಕೋಟಿ ರೂಪಾಯಿ ಬಾಕಿ ಇದೆ, ದಯಮಾಡಿ ನಮ್ಮ ದುಡ್ಡನ್ನು ಕೊಟ್ಬಿಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ 33,000 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆ, ನಿಮ್ಮ ಸರ್ಕಾರದಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ, ನಿಮ್ಮ ಸರ್ಕಾರದಿಂದ ನಮಗೇನು ಉಪಯೋಗ ಆಗ್ತಾ ಇಲ್ಲ ಅಂತ ಗುತ್ತಿಗೆದಾರರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಉಪಯೋಗ ಅಂತಂದ್ರೆ ಮಾಡಿದ ಕೆಲಸಕ್ಕೆ ದುಡ್ಡು ಕೊಡಿ ಅಂತ. ಕೆಲಸ ಮುಗಿಸಿದೀವಿ, 33,000 ಕೋಟಿ ರೂಪಾಯಿ ಬಾಕಿ ಇದೆ, ಇನ್ನೂ ದುಡ್ಡು ಬಂದಿಲ್ಲ. ಕೆಲಸ ಮಾಡು ಅಂದರೆ ಎಲ್ಲಿಂದ ಮಾಡೋಣ, ಗುಂಡಿ ಮುಚ್ಚು ಅಂದರೆ ಎಲ್ಲಿಂದ ಮುಚ್ಚೋಣ? ಇದು ಗುತ್ತಿಗೆದಾರರ ಪ್ರಶ್ನೆ ಆಗಿದೆ. ನೋಡಿ, 8 ಇಲಾಖೆಗಳಿಂದ ರಾಜ್ಯ ಗುತ್ತಿಗೆದಾರರ ಬಾಕಿ ಹಣ ಬಿಡುಗಡೆ ಆಗಿಲ್ಲ. ಇಲಾಖಾ ಸಚಿವರನ್ನ ಭೇಟಿಯಾಗಿ ಚರ್ಚೆ ಮಾಡಿದರೂ ಪ್ರಯೋಜನ ಆಗಿಲ್ಲ. ಜ್ಯೇಷ್ಠತೆ, ಪಾರದರ್ಶಕತೆ ಕಾಯ್ದೆ ಕಾಪಾಡಿಲ್ಲ. 2017, 18, 19, 19, 19, 20, 20, 21 GSTಯ ಹೆಚ್ಚುವರಿ ಮೊತ್ತ ಗುತ್ತಿಗೆದಾರರಿಗೆ ಪಾವತಿಸುವ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ತಾವುಗಳು ನೋಡಿ, ಒಂದು ಕಡೆ DCM ಅವರು ಗುತ್ತಿಗೆದಾರರಿಗೆ ಡೆಡ್ಲೈನ್ ಕೊಟ್ಟಿದ್ದೇವೆ, ಅಷ್ಟರೊಳಗೆ ಗುಂಡಿ ಮುಚ್ಚಲಿಲ್ಲ ಅಂತಂದ್ರೆ ಶಿಕ್ಷೆಗೆ ಒಳಪಡಿಸ್ತೀವಿ ಅಂತ ಎಚ್ಚರಿಸ್ತಾ ಇದ್ದಾರೆ. ಈಗ ಇದೇ ಗುತ್ತಿಗೆದಾರರು ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಮೊದಲು ಬಾಕಿ ಹಣ ಕೊಡ್ರೆಯೋ ಅಂತ ಸರ್ಕಾರವನ್ನ ಕೇಳ್ತಾ ಇದ್ದಾರೆ. ಬಾಕಿ ಹಣ ಪಾವತಿಸುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ 30,000 ಕೋಟಿ ಬಾಕಿ, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ 33,000 ಕೋಟಿ ಬಾಕಿ ಇದೆ ಅಂತೆ. ಇದನ್ನ ಮಾಡ್ತಾ ಇರೋದು ಆರೋಪವನ್ನ ಗುತ್ತಿಗೆದಾರರು ಕೂಡಲೇ ಹಣ ಬಿಡುಗಡೆ ಮಾಡುವಂತೆ ಆಗ್ರಹಿಸ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ 30,000 ಕೋಟಿ ಇತ್ತು, ನೀವು ಬಂದು ನಮಗೇನು ಸುಖ ಮಾಡಲಿಲ್ಲ, 33,000 ಕೋಟಿ ರೂಪಾಯಿ ನಿಮ್ದು ಬಾಕಿ ಇದೆ, ಕೂಡಲೇ ಹಣ ಬಿಡುಗಡೆ ಮಾಡಿ ಮೊದಲು ಅಂತ ಹೇಳಿ ಗುತ್ತಿಗೆದಾರರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಗಳು ಖಜಾನೆ ಸಂಪದ್ಭರಿತವಾಗಿದೆ, ಖಜಾನೆ ಖಾಲಿ ಇಲ್ಲ, ಎಲ್ಲರಿಗೂ ಸಮರ್ಪಕವಾಗಿ ದುಡ್ಡು ಕೊಡ್ತೇವೆ ಅಂತ ಹೇಳಿದ್ದಾರೆ. ಈ ಮಧ್ಯೆ ರೈತರಿಗೆ ಇವರು ಬೆಳೆಹಾನಿ ಪರಿಹಾರವನ್ನು ಕೊಡಬೇಕು, ಅದನ್ನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವಾಗ ಕೊಡ್ತಾರೋ ಏನು ಕಥೆನೋ. ಈ ಕಡೆ ಗುತ್ತಿಗೆದಾರರು ಪತ್ರ ಬರೆದಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, 33,000 ಕೋಟಿ ರೂಪಾಯಿ ಬಾಕಿ ಇದೆ, ದಯಮಾಡಿ ನಮ್ಮ ದುಡ್ಡನ್ನು ಕೊಟ್ಬಿಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ 33,000 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆ, ನಿಮ್ಮ ಸರ್ಕಾರದಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ, ನಿಮ್ಮ ಸರ್ಕಾರದಿಂದ ನಮಗೇನು ಉಪಯೋಗ ಆಗ್ತಾ ಇಲ್ಲ ಅಂತ ಗುತ್ತಿಗೆದಾರರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಉಪಯೋಗ ಅಂತಂದ್ರೆ ಮಾಡಿದ ಕೆಲಸಕ್ಕೆ ದುಡ್ಡು ಕೊಡಿ ಅಂತ. ಕೆಲಸ ಮುಗಿಸಿದೀವಿ, 33,000 ಕೋಟಿ ರೂಪಾಯಿ ಬಾಕಿ ಇದೆ, ಇನ್ನೂ ದುಡ್ಡು ಬಂದಿಲ್ಲ. ಕೆಲಸ ಮಾಡು ಅಂದರೆ ಎಲ್ಲಿಂದ ಮಾಡೋಣ, ಗುಂಡಿ ಮುಚ್ಚು ಅಂದರೆ ಎಲ್ಲಿಂದ ಮುಚ್ಚೋಣ? ಇದು ಗುತ್ತಿಗೆದಾರರ ಪ್ರಶ್ನೆ ಆಗಿದೆ. ನೋಡಿ, 8 ಇಲಾಖೆಗಳಿಂದ ರಾಜ್ಯ ಗುತ್ತಿಗೆದಾರರ ಬಾಕಿ ಹಣ ಬಿಡುಗಡೆ ಆಗಿಲ್ಲ. ಇಲಾಖಾ ಸಚಿವರನ್ನ ಭೇಟಿಯಾಗಿ ಚರ್ಚೆ ಮಾಡಿದರೂ ಪ್ರಯೋಜನ ಆಗಿಲ್ಲ. ಜ್ಯೇಷ್ಠತೆ, ಪಾರದರ್ಶಕತೆ ಕಾಯ್ದೆ ಕಾಪಾಡಿಲ್ಲ. 2017, 18, 19, 19, 19, 20, 20, 21 GSTಯ ಹೆಚ್ಚುವರಿ ಮೊತ್ತ ಗುತ್ತಿಗೆದಾರರಿಗೆ ಪಾವತಿಸುವ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ತಾವುಗಳು
ನೋಡಿ, ಒಂದು ಕಡೆ DCM ಅವರು ಗುತ್ತಿಗೆದಾರರಿಗೆ ಡೆಡ್ಲೈನ್ ಕೊಟ್ಟಿದ್ದೇವೆ, ಅಷ್ಟರೊಳಗೆ ಗುಂಡಿ ಮುಚ್ಚಲಿಲ್ಲ ಅಂತಂದ್ರೆ ಶಿಕ್ಷೆಗೆ ಒಳಪಡಿಸ್ತೀವಿ ಅಂತ ಎಚ್ಚರಿಸ್ತಾ ಇದ್ದಾರೆ. ಈಗ ಇದೇ ಗುತ್ತಿಗೆದಾರರು ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಮೊದಲು ಬಾಕಿ ಹಣ ಕೊಡ್ರೆಯೋ ಅಂತ ಸರ್ಕಾರವನ್ನ ಕೇಳ್ತಾ ಇದ್ದಾರೆ. ಬಾಕಿ ಹಣ ಪಾವತಿಸುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ 30,000 ಕೋಟಿ ಬಾಕಿ, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ 33,000 ಕೋಟಿ ಬಾಕಿ ಇದೆ ಅಂತೆ. ಇದನ್ನ ಮಾಡ್ತಾ ಇರೋದು ಆರೋಪವನ್ನ ಗುತ್ತಿಗೆದಾರರು ಕೂಡಲೇ ಹಣ ಬಿಡುಗಡೆ ಮಾಡುವಂತೆ ಆಗ್ರಹಿಸ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ 30,000 ಕೋಟಿ ಇತ್ತು, ನೀವು ಬಂದು ನಮಗೇನು ಸುಖ ಮಾಡಲಿಲ್ಲ, 33,000 ಕೋಟಿ ರೂಪಾಯಿ ನಿಮ್ದು ಬಾಕಿ ಇದೆ, ಕೂಡಲೇ ಹಣ ಬಿಡುಗಡೆ ಮಾಡಿ ಮೊದಲು ಅಂತ ಹೇಳಿ ಗುತ್ತಿಗೆದಾರರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಗಳು ಖಜಾನೆ ಸಂಪದ್ಭರಿತವಾಗಿದೆ, ಖಜಾನೆ ಖಾಲಿ ಇಲ್ಲ, ಎಲ್ಲರಿಗೂ ಸಮರ್ಪಕವಾಗಿ ದುಡ್ಡು ಕೊಡ್ತೇವೆ ಅಂತ ಹೇಳಿದ್ದಾರೆ. ಈ ಮಧ್ಯೆ ರೈತರಿಗೆ ಇವರು ಬೆಳೆಹಾನಿ ಪರಿಹಾರವನ್ನು ಕೊಡಬೇಕು, ಅದನ್ನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವಾಗ ಕೊಡ್ತಾರೋ ಏನು ಕಥೆನೋ. ಈ ಕಡೆ ಗುತ್ತಿಗೆದಾರರು ಪತ್ರ ಬರೆದಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, 33,000 ಕೋಟಿ ರೂಪಾಯಿ ಬಾಕಿ ಇದೆ, ದಯಮಾಡಿ ನಮ್ಮ ದುಡ್ಡನ್ನು ಕೊಟ್ಬಿಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ 33,000 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆ, ನಿಮ್ಮ ಸರ್ಕಾರದಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ, ನಿಮ್ಮ ಸರ್ಕಾರದಿಂದ ನಮಗೇನು ಉಪಯೋಗ ಆಗ್ತಾ ಇಲ್ಲ ಅಂತ ಗುತ್ತಿಗೆದಾರರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಉಪಯೋಗ ಅಂತಂದ್ರೆ ಮಾಡಿದ ಕೆಲಸಕ್ಕೆ ದುಡ್ಡು ಕೊಡಿ ಅಂತ. ಕೆಲಸ ಮುಗಿಸಿದೀವಿ, 33,000 ಕೋಟಿ ರೂಪಾಯಿ ಬಾಕಿ ಇದೆ, ಇನ್ನೂ ದುಡ್ಡು ಬಂದಿಲ್ಲ. ಕೆಲಸ ಮಾಡು ಅಂದರೆ ಎಲ್ಲಿಂದ ಮಾಡೋಣ, ಗುಂಡಿ ಮುಚ್ಚು ಅಂದರೆ ಎಲ್ಲಿಂದ ಮುಚ್ಚೋಣ? ಇದು ಗುತ್ತಿಗೆದಾರರ ಪ್ರಶ್ನೆ ಆಗಿದೆ. ನೋಡಿ, 8 ಇಲಾಖೆಗಳಿಂದ ರಾಜ್ಯ ಗುತ್ತಿಗೆದಾರರ ಬಾಕಿ ಹಣ ಬಿಡುಗಡೆ ಆಗಿಲ್ಲ. ಇಲಾಖಾ ಸಚಿವರನ್ನ ಭೇಟಿಯಾಗಿ ಚರ್ಚೆ ಮಾಡಿದರೂ ಪ್ರಯೋಜನ ಆಗಿಲ್ಲ. ಜ್ಯೇಷ್ಠತೆ, ಪಾರದರ್ಶಕತೆ ಕಾಯ್ದೆ ಕಾಪಾಡಿಲ್ಲ. 2017, 18, 19, 19, 20, 20, 21 GSTಯ ಹೆಚ್ಚುವರಿ ಮೊತ್ತ ಗುತ್ತಿಗೆದಾರರಿಗೆ ಪಾವತಿಸುವ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ತಾವು ಸರ್ಕಾರದಿಂದ ನಮಗೇನು ಉಪಯೋಗ ಆಗ್ತಾ ಇಲ್ಲ ಅಂತ ಗುತ್ತಿಗೆದಾರರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಉಪಯೋಗ ಅಂತಂದ್ರೆ ಮಾಡಿದ ಕೆಲಸಕ್ಕೆ ದುಡ್ಡು ಕೊಡಿ ಅಂತ. ಕೆಲಸ ಮುಗಿಸಿದೀವಿ, 33,000 ಕೋಟಿ ರೂಪಾಯಿ ಬಾಕಿ ಇದೆ, ಇನ್ನೂ ದುಡ್ಡು ಬಂದಿಲ್ಲ. ಕೆಲಸ ಮಾಡು ಅಂದರೆ ಎಲ್ಲಿಂದ ಮಾಡೋಣ, ಗುಂಡಿ ಮುಚ್ಚು ಅಂದರೆ ಎಲ್ಲಿಂದ ಮುಚ್ಚೋಣ? ಇದು ಗುತ್ತಿಗೆದಾರರ ಪ್ರಶ್ನೆ ಆಗಿದೆ. ನೋಡಿ, 8 ಇಲಾಖೆಗಳಿಂದ ರಾಜ್ಯ ಗುತ್ತಿಗೆದಾರರ ಬಾಕಿ ಹಣ ಬಿಡುಗಡೆ ಆಗಿಲ್ಲ. ಇಲಾಖಾ ಸಚಿವರನ್ನ ಭೇಟಿಯಾಗಿ ಚರ್ಚೆ ಮಾಡಿದರೂ ಪ್ರಯೋಜನ ಆಗಿಲ್ಲ. ಜ್ಯೇಷ್ಠತೆ, ಪಾರದರ್ಶಕತೆ ಕಾಯ್ದೆ ಕಾಪಾಡಿಲ್ಲ. 2017, 18, 19, 19, 20, 20, 21 GSTಯ ಹೆಚ್ಚುವರಿ ಮೊತ್ತ ಗುತ್ತಿಗೆದಾರರಿಗೆ ಪಾವತಿಸುವ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ತಾವು